ಕೃಷಿ ಭಾರತದ ಬೆನ್ನೆಲುಬು. ಇವತ್ತಿನ ದಿನಮಾನದಲ್ಲಿ ಕೋಟಿ ಇರೋರು ಸಿಗ್ತಾರೆ ಅಂತಂದ್ರು ದೋಟಿ ಇರೋರು ಸಿಗ್ತಾ ಇಲ್ಲ. ಹಾಗಾಗಿ ಎಷ್ಟೋ ಸಲ ಆಯಾ ಭಾಗದ ನೇಟಿವಿಟಿಗೆ ತಕ್ಕ ಹಾಗೆ, ಅಲ್ಲಿನ ಕೃಷಿಗೆ ತಕ್ಕ ಹಾಗೆ ಅಲ್ಲಿನ ಕೆಲಸಗಾರರು ಸಿಗೋದೇ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ಮಾಡಿರುವಂಥ ಕೆಲಸ ಎಷ್ಟು ದೊಡ್ಡದು ಅಂತಂದರೆ, ಆಯಾ ಭಾಗದ ಕೃಷಿಕರಿಗೆ ಅವರಿಗೆ ಬೇಕಾದಂತಹ ಕೃಷಿ ಎಕ್ವಿಪ್ಮೆಂಟ್ಗಳನ್ನು ಮಾಡಿ ಅಲ್ಲಿನ ಕೃಷಿ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವರ ಸಾಧನೆ ಏನು, ಆ ಸಾಧನೆ ಹಿಂದಿರುವಂಥ ಶಕ್ತಿ ಏನು, ನೀವೇ ನೋಡಿ. ಆಟೋಮೇಷನ್ ಇಂದು ಪ್ರತಿಯೊಂದು ಕ್ಷೇತ್ರದ ಆದ್ಯತಾ ವಲಯವಾಗಿದೆ. ಕೃಷಿ ಕ್ಷೇತ್ರ ಕೂಡ ಯಾಂತ್ರೀಕರಣದತ್ತ ಮುಖ ಮಾಡಿದೆ. ಕೃಷಿಗೆ ಅಗತ್ಯವಾಗಿರುವ ಯಂತ್ರಗಳನ್ನು ಹಾಗೂ ಕೃಷಿ ಸಲಕರಣೆಗಳನ್ನು ಸ್ಥಳೀಯ ರೈತರ ಅವಶ್ಯಕತೆಗೆ ತಕ್ಕಂತೆ ರೂಪಿಸಿ ತಯಾರಿಸಿಕೊಡುತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ನರಸಿಂಹ ಭಂಡಾರಿಯವರು. ಪವರ್ ಟಿಲ್ಲರ್ ಸಂಸ್ಥೆಯಲ್ಲಿ ಮೆಕ್ಯಾನಿಕ್ ಆಗಿದ್ದ ಭಂಡಾರಿಯವರು ಸಂಸ್ಥೆಗೆ ರಾಜೀನಾಮೆ ನೀಡಿ 1976ರಲ್ಲಿ ತಮ್ಮದೇ ಸ್ವಂತ ಶ್ರೀ ದುರ್ಗಾ ಇಂಜಿನಿಯರಿಂಗ್ ವರ್ಕ್ಸ್ ಆರಂಭಿಸಿದರು. ರೈತರೊಡನೆ ನಿಕಟ ಸಂಪರ್ಕದಲ್ಲಿದ್ದ ಅವರಿಗೆ ರೈತರ ಬೇಕು ಬೇಡಗಳು, ಸಮಸ್ಯೆಗಳು, ಸವಾಲುಗಳ ಪರಿಚಯವಿತ್ತು. ಹೀಗಾಗಿ ಸ್ಥಳೀಯ ಮಟ್ಟದಲ್ಲಿ ರೈತರಿಗೆ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಭಂಡಾರಿಯವರು ಸಂಶೋಧನೆ, ಅಭಿವೃದ್ಧಿ ಹಾಗೂ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿಸಿಕೊಂಡರು. 1976ರಿಂದ ನಿರಂತರವಾಗಿ ಕೃಷಿ ಯಂತ್ರಗಳು ಮತ್ತು ಸಲಕರಣೆಗಳನ್ನು ಸಂಶೋಧಿಸಿ ತಮ್ಮದೇ ಫ್ಯಾಕ್ಟರಿಯಲ್ಲಿ ಉತ್ಪಾದಿಸಿ ಆ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅಡಿಕೆ ಮತ್ತು ಏಲಕ್ಕಿ ಒಣಗಿಸುವ ಡ್ರೈಯರ್ಗಳು, ಅಡಿಕೆ ಸುಲಿಯುವ ಯಂತ್ರ, ಗೊನೆಯಿಂದ ಅಡಿಕೆ ಬೇರ್ಪಡಿಸುವ ಯಂತ್ರ, ಅಲ್ಯೂಮಿನಿಯಂ ಏಣಿ, ಕರೆಯಿಂದ ಕಾಳುಮೆಣಸು ಬಿಡಿಸುವ ಯಂತ್ರ, ಅಡಿಕೆ ಪುಡಿ ಮಾಡುವ ಯಂತ್ರ, ಮಲ್ಟಿಪರ್ಪಸ್ ಹ್ಯಾಂಡ್ ಪಂಪ್, ಹೈಡ್ರೋ ಪಂಪ್ಗಳು, ಸಾಮಾನು ಸಾಗಾಣಿಕೆಗೆ ಒಂದು ಚಕ್ರ ಹಾಗೂ ವಿವಿಧ ಬಗೆಯ ಕೈಗಾಡಿಗಳು, ಅಲ್ಯೂಮಿನಿಯಂ ದೋಟಿಗಳು, ಹೀಗೆ ಅವರ ಉತ್ಪನ್ನಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಅವರು ಉತ್ಪಾದಿಸಿದ ಅಡಿಕೆ ಸುಲಿಯುವ ಯಂತ್ರ ಇಂದು ರೈತರ ಮನೆ ಮಾತಾಗಿದೆ. ಆಗ ಅಡಿಕೆ ಸುಲಿಯುವ ಯಂತ್ರಕ್ಕೆ ತುಂಬ ಬೇಡಿಕೆ ಇತ್ತು. ಅಡಿಕೆ ಸುಲಿಯುವ ಯಂತ್ರದ ಕಾನ್ಸೆಪ್ಟೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ರೈತರು ಅದೊಂದು ಮಿಷಿನು ತುಂಬ ಉಪಯೋಗ ಇದೆ, ಅದನ್ನು ಯಾರಾದರೂ ರೆಡಿ ಮಾಡಿದರೆ ರೈತರಿಗೆ ಪ್ರಯೋಜನ ಇತ್ತು ಅಂತ ನನ್ನ ಹತ್ರ ಯಾವಾಗಲೂ ಅವರ ಅಭಿಪ್ರಾಯ ತಿಳಿಸ್ತಾಯಿದ್ರು. ಹಾಗಾಗಿ ನಾನು ಅದನ್ನು ಸ್ಟಾರ್ಟ್ ಮಾಡಿ 2000 10 ವರ್ಷ ಅದರಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. 2001ರಲ್ಲಿ ಸ್ವಲ್ಪ ಅದು ಒಳ್ಳೆಯ ರಿಸಲ್ಟು ಬಂತು. ಹಾಗಾಗಿ ಅದಕ್ಕೆ ರಾಷ್ಟ್ರೀಯ ಪುರಸ್ಕಾರ ಕೂಡ ನ್ಯಾಷನಲ್ ಲೆವೆಲ್ನಲ್ಲಿ ಸಿಕ್ತು. ಮಲ್ಟಿನ್ಯಾಷನಲ್ ಕಂಪನಿಗಳು ಇನ್ನೂ ರೈತರತ್ತ ಮುಖ ಮಾಡದಿದ್ದ ಕಾಲದಲ್ಲಿ ನರಸಿಂಹ ಭಂಡಾರಿಯವರು ತಮ್ಮದೇ ಸಂಶೋಧನೆಯ ಮೂಲಕ ರೈತರ ಕೆಲಸವನ್ನು ಸುಲಭವಾಗಿಸಿದ್ದರು. ಬಹಳ ಹಿಂದೆನೂ ಕೂಡ ಯಾವುದೇ ರೀತಿಯ ಭತ್ತ ಥ್ರಾಶಿಂಗ್ ಮಾಡೋದಾಗಲಿ, ಯಾವುದೇ ರೀತಿಯ ಯಂತ್ರೋಪಕರಣಗಳು ಇಲ್ಲದಾಗಲೂ ಕೂಡ ನಾನು ಭತ್ತ ತೂರುವ ಒಂದು ಫ್ಯಾನ್ ಮಾಡಿದ್ದೆ. ಭತ್ತ ತೂರುವ ಫ್ಯಾನು ಅದು ಗಾಳಿಗೆ ಕಾಯ್ತಾ ಕೂರಬೇಕಾಗಿತ್ತು ಲೇಬರು. ಎಷ್ಟೊತ್ತಿಗೆ ಗಾಳಿ ಬರುತ್ತೆ ನಾವು ಭತ್ತವನ್ನು ತೂರಲಿಕ್ಕೆ ಸಾಧ್ಯ ಅಂಥೇಳಿ ಮ್ಯಾನ್ಯುವಲ್ ಆಗಿ ಮಾಡ್ತಾಯಿದ್ರು. ಆ ನಂತರದಲ್ಲಿ ನಾವು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಪವರ್ ಟಿಲ್ಲರು, ಬೇರೆ ಬೇರೆ ಮೋಟ್ರು ಗಳು ಇದ್ದಾಗ ನಾನು ಅದನ್ನು ಅಳವಡಿಸಿ ಕೊಡ್ತಾಯಿದ್ದೆ. ಅದು ಸಹ ಜನರಿಗೆ ತುಂಬ ಪ್ರಯೋಜನ ಆಯಿತು. ಇತ್ತೀಚೆಗೆ ಮಲ್ಟಿನ್ಯಾಷನಲ್ ಕಂಪನಿ ಎಲ್ಲ ಬಂದ ಮೇಲೆ ಬೇಕಾದಷ್ಟು ಹೊಸ ಯಂತ್ರೋಪಕರಣಗಳು ಮಾರ್ಕೆಟ್ನಲ್ಲಿ ಈಗ ರೆಡಿ ಇದೆ. ಇದು ಭಾಳ ಹಿಂದಿನ ವಿಷಯ, ನಾನೀಗ ಹೇಳ್ತಾ ಇರೋದು ಒಂದು 35 ವರ್ಷದ ಹಿಂದಿನ ವಿಚಾರ. ಭಂಡಾರಿಯವರು ಎಂದಿಗೂ ರೈತರ ಫೀಡ್ಬ್ಯಾಕ್ ಪಡೆಯದೆ ಮುಂದುವರೆದವರಲ್ಲ. ಮುಂದೊಂದು ದಿನ ಕಾಳುಮೆಣಸು ಕರೆ ಬಿಡಿಸುವ ಯಂತ್ರದ ಬೇಡಿಕೆ ಬಂದಾಗ ರೈತರ ಬೆಳೆ ಪ್ರಮಾಣಕ್ಕೆ ತಕ್ಕಂತೆ ಅವರು ಕಾಳುಮೆಣಸು ಕರೆ ಬಿಡಿಸುವ ಯಂತ್ರವನ್ನು ಉತ್ಪಾದಿಸಿದರು. ಈ ಯಂತ್ರಕ್ಕೆ ಪೇಟೆಂಟ್ ಕೂಡ ದೊರೆತಿದೆ. ಕಾಳುಮೆಣಸು ಕರೆ ಬಿಡಿಸುವ ಯಂತ್ರದ ಬಗ್ಗೆ ಬಹಳ ಜನ ಕೇಳ್ತಾ ಇದ್ರು. ಕಾಲಿನಲ್ಲಿ ತೊಳಿಬೇಕು, ಇದಕ್ಕೊಂದು ಯಂತ್ರ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಬಂದಿದ್ದಾವೆ, ಚಿಕ್ಕ ಯಂತ್ರ ಇಲ್ಲ ಅಂತ ನನ್ನ ಹತ್ರ ತುಂಬ ಅವರ ಅಳಲನ್ನು ತೋಡ್ಕೊಳ್ತಾ ಇದ್ದರು. ಆ ನಂತರದಲ್ಲಿ ನಾನು
ಚಿಕ್ಕ ಎಲೆಕ್ಟ್ರಿಕ್ ಮೋಟ್ರಿನಿಂದ ಕಾಳುಮೆಣಸು ಕರೆಬಿಡಿಸುವ ಯಂತ್ರವನ್ನು ನಾನು ಆವಿಷ್ಕಾರ ಮಾಡಿದೆ. ಅದು ಏನೋ ದೇವ್ರ ದಯದಿಂದ ರಿಸಲ್ಟ್ ತುಂಬ ಒಳ್ಳೆಯದು ಬಂತು. ಅದಕ್ಕೆ ಸ್ಪೈಸ್ ಬೋರ್ಡು ಅಂತ ಹೇಳಿದ್ರೆ ಸಾಂಬಾರು ಮಂಡಳಿ ಅಂತ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಸಂಸ್ಥೆ, ಅವರು ಕೂಡ ಇದರ ಪರ್ಫಾರ್ಮೆನ್ಸ್ ಒಳ್ಳೆಯದಿದೆ ಅಂಥೇಳಿ 2006ರಲ್ಲಿ ಅದಕ್ಕೆ ರೈತರಿಗೆ ಸಬ್ಸಿಡಿಗೆ ಅವಕಾಶ ಮಾಡಿಕೊಟ್ರು. ನಾವು ತಯಾರು ಮಾಡಿರ್ತಕ್ಕಂಥ ಯಂತ್ರಕ್ಕೆ 2006ರಿಂದ ಅಪ್ರೂವಲ್ ಕೊಟ್ಟರು. ಹಾಗಾಗಿ ಜನಗಳು ತುಂಬ ಜನ ಅದ್ರ ಬಗ್ಗೆ ಇಷ್ಟಪಟ್ಟು ಬೇರೆ ಬೇರೆ ಮಡಿಕೇರಿ, ಬೇರೆ ಬೇರೆ ಕಡೆ ತಮಿಳುನಾಡು, ಸ್ವಲ್ಪ ಕೇರಳ, ಆಮೇಲೆ ಅಸ್ಸಾಂ ಕಡೆಗೂ ಈಗ ಸ್ವಲ್ಪ ಜನ ಬೇಡಿಕೆ ಇದೆ. ಸಂಶೋಧನೆ ಹಾಗೂ ಉತ್ಪಾದನೆ ಇದೀಗ ಮುಂದಿನ ಪೀಳಿಗೆಗೂ ಮುಂದುವರೆದಿದೆ. ನರಸಿಂಹ ಭಂಡಾರಿಯವರ ಮಗ ಆಶ್ರಿತ್ ಭಂಡಾರಿ ತಮ್ಮ ತಂದೆಯವರ ಕಾಯಕವನ್ನೇ ಮುಂದುವರೆಸಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೇ ತಂದೆಯ ಸಾಧನೆಗಳನ್ನು ಗಮನಿಸಿದ ಆಶ್ರಿತ್ ಯಂತ್ರಗಳೆಡೆಗೆ ಆಕರ್ಷಿತರಾದದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. ತಂದೆಯೊಡನೆಯೇ ಕೆಲಸ ಆರಂಭಿಸಿದ ಅವರು ಯಂತ್ರಗಳ ಗುಣಮಟ್ಟ ಹಾಗೂ ಉತ್ಪಾದನಾ ಕ್ಷಮತೆಯಲ್ಲಿ ಸುಧಾರಣೆ ತಂದಿದ್ದಾರೆ. ಹಾಗೆಯೇ ಭವಿಷ್ಯದಲ್ಲಿ ಅನೇಕ ಯೋಜನೆಗಳನ್ನೂ ಹಾಕಿಕೊಂಡಿದ್ದಾರೆ. ಫ್ಯೂಚರ್ ಪ್ಲ್ಯಾನ್ಸ್ ಇನ್ನೂ ಸುಮಾರು ಮಿಷಿನ್ ಮಾಡಬೇಕಂತ ಇದು. ಭತ್ತ ಅಂದರೆ ಕಾಫಿ ಕ್ಲೀನ್ ಮಾಡೋದು ಮಿಷಿನ್ ಬೇಕು. ಇದನ್ನೆಲ್ಲ ಇನ್ನೂ ಪರ್ಫೆಕ್ಟಾಗಿ ಯಾರೂ ಮಾಡಲಿಲ್ಲ ಇದುವರೆಗೂ. ಹೇಗೆ ಬರ್ತದೆ ಅಂದರೆ ಈಗ ಆ್ಯಕ್ಯುರಸಿ ಅಂತ ಯಾವುದಿಲ್ಲ, ಎಲ್ಲ ಆ್ಯಾವ್ರೇಜ್ ಇದೆ ಅಷ್ಟೇ, ಪರ್ಫೆಕ್ಟ್ ಅಂತ ಬರ್ತಾಯಿಲ್ಲ. ಫುಲ್ಲಿ ಮ್ಯಾನ್ಯುವಲಿ ಅಂತ ಫುಲ್ಲಿ ಮಿಷಿನರಿ ಯಾವುದು ಬರ್ತಿಲ್ಲ, ಎಲ್ಲ ಮ್ಯಾನ್ಯುವಲಿ ಸ್ವಲ್ಪ ಬೇಕಾಗ್ತಾರೆ. ಹಾಗೆ ಫುಲ್ ಮಿಷಿನರಿಯಲ್ಲಿ ಕ್ಲೀನ್ ಆಗುವಂಗೆ, ಕಾಫಿಗೆ ಕಾಳುಮೆಣಸಿಗೆ ಈ ಥರದ್ದೆಲ್ಲ ಒಟ್ಟಿಗೆ ಆಗುವಂಗಿದು ಮಿಷಿನ್ ಮಾಡಬೇಕು ಅಂತ ಹೇಳಿ. ಆಶ್ರಿತ್ ತಮ್ಮ ಯಂತ್ರಗಳ ಗುಣಮಟ್ಟ ಹಾಗೂ ರೈತರ ಅಭಿಪ್ರಾಯದ ಕುರಿತು ಹೀಗೆ ಹೇಳುತ್ತಾರೆ. ತಗೊಂಡ್ಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ. ಫಸ್ಟಿಗೆ ಇದು ಆಗುತ್ತಾ ಇಲ್ವಾ, ಇವ್ರು ಸುಳ್ಳು ಹೇಳ್ತಾರೆ ಸತ್ಯ ಹೇಳ್ತಾರೆ ಅಂತೇಳಿ ಅವ್ರಿಗೊಂದು ಸ್ವಲ್ಪ ಡೌಟ್ ಇರುತ್ತೆ. ನಾವೇನು ಕ್ಲೀನಾಗಿ ಮಿಷಿನರಿ ಹೇಗಿದೆ ಹಾಗೆ ಹೇಳ್ಬಿಡ್ತೀವಿ. ಅಂದರೆ ನಮಗೆ ಪ್ರಾಡಕ್ಟನ್ನು ಹೇಗೆ ಜಾಸ್ತಿ ಔಟ್ಪುಟ್ ತೆಗಿಯೋದು ಮತ್ತು ಆ್ಯಕ್ಯುರಸಿ, ಮತ್ತು ನಾವು ರೈತರ ಥರನೇ ಮಾತಾಡ್ತೀವಿ. ನಾವು ಮಿಷಿನರಿ ಮಾಡ್ತೀವಿ, ನಮ್ಮ ಸೇಲ್ ಆಗಬೇಕು, ಈ ಮೆಂಟಾಲಿಟಿ ಇರಲ್ಲ. ಅದು ಅವ್ರಿಗೆ ಅರ್ಥ ಆದಮೇಲೆ ಅವ್ರಿಗೆ ಹಾಗೆ ಮಾತಾಡ್ತಾರೆ ನಮ್ಮ ಹತ್ರ. ಅಂದರೆ ನಮ್ಮದು ಜಾಸ್ತಿ ಮೆಕ್ಯಾನಿಕಲ್ ಆಗಿ ಇಟ್ಟಿರೋದಿಲ್ಲ, ಎಲ್ಲ ಮೈನರಾಗಿ ಎಲ್ಲರಿಗೂ ಗೊತ್ತಾಗುವಂಗೆ ಓಪನ್ ಆಗಿ ಇಟ್ಟಿರ್ತೀವಿ. ಮೈನರಾಗಿ ಅವ್ರು ಏನು ಮಾಡ್ಕೊಳ್ಬೋದು ಆ ಥರನೇ ಇಟ್ಟಿರ್ತೀವಿ. ಅವ್ರಿಗೆ ಹೇಳ್ತೀವಿ ನಾವು ಹೀಗೆ ಮಾಡ್ಬೋದು ಅಂತ. ಭಾರಿ ಸಿವಿಯರ್ ಪ್ರಾಬ್ಲಮ್ ಬರ್ಲಿಕ್ಕೆ ಚಾನ್ಸ್ ಇಲ್ಲದೆ ಬರದೇ ಇರುವಾಗ ಮಾಡಿ ಕಳಿಸ್ತೀವಿ. ಹಾಗೇನಾದ್ರು ಬಂದರೆ ಅವ್ರು ಕಳಿಸ್ಬೇಕಾಗತ್ತೆ ಇಲ್ಲಿಗೆ, ಅಲ್ಲಿಗೆ ಹೋಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದುವರೆಗೂ ಆಗಿಲ್ಲ. ಅಂದರೆ ಮೈನರ್ ಏನಾದ್ರು ಇದ್ದರೆ ಫೋನಲ್ಲಿ ನೋಡ್ತೀವಿ, ಮತ್ತು ವಿಡಿಯೋ ಕಾಲ್ ಮಾಡ್ತೀವಿ, ಹೀಗಾಗಿದೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗ್ತಿರಲ್ಲ ಅಷ್ಟೇ, ಕೆಲವು ಸರಿ ಹೆಚ್ಚಾಗಿ ಹಾಗಾಗಿರುತ್ತೆ. ಭಂಡಾರಿಯವರಿಗೆ ಇದುವರೆಗೆ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ನಿಂದ ರಾಷ್ಟ್ರೀಯ ಪ್ರಶಸ್ತಿ, SL ಕರ್ನಾಟಕ ಝೀ ಟೆಲಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ನರಸಿಂಹ ಭಂಡಾರಿಯವರ ಉತ್ಪನ್ನಗಳಿಗೆ ಸಬ್ಸಿಡಿ ಕೂಡ ಲಭ್ಯವಿದೆ. ಹೀಗಾಗಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಅಗತ್ಯಕ್ಕೆ ತಕ್ಕಂತಹ ಕಸ್ಟಮೈಸ್ಡ್ ಯಂತ್ರೋಪಕರಣಗಳು ಸಿಗುತ್ತವೆ. ಸ್ಥಳೀಯವಾಗಿ ಈ ಉಪಕರಣಗಳು ದೊರೆಯುವುದರಿಂದ ಇವುಗಳ ಸಾಗಣೆ ವೆಚ್ಚವೂ ಕಡಿಮೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನರಸಿಂಹ ಭಂಡಾರಿಯವರನ್ನ ಈ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಶ್ರೀ ನರಸಿಂಹ ಭಂಡಾರಿ, ಶ್ರೀ ದುರ್ಗಾ ಇಂಜಿನಿಯರಿಂಗ್ ವರ್ಕ್ಸ್, ವಿನೋಬಾ ರಸ್ತೆ, ಕೊಪ್ಪ, ಚಿಕ್ಕಮಗಳೂರು 577126. ಮೊಬೈಲ್ ಸಂಖ್ಯೆ 9445304554. ಇನ್ನೊಂದು ಸಂಖ್ಯೆ 7795199686. ಇಮೇಲ್ narasimhabhandari@gmail.com.